ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ನಿನ್ಗೊಂದು ಮಾತು ಹೇಳ, ನೀನ್ ಯಾಕೆ ಹುಡುಗನ ಮನೆಗೆ ಹೋಗಬಾರ್ದು? ನಾನಾ? ನೀನ್ ಎಷ್ಟು ಧೈರ್ಯವಂತೆ ಅನ್ನೋದು ನನಗೆ ಗೊತ್ತು. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ನಿನಗ್ ಗೊತ್ತು. ನೀನೇ ಆ ಹುಡುಗನ ಮನೆಗೆ ಹೋಗಿ ಮಾತಾಡಿದ್ರೆ ಅವ್ರುಗಳು ಖಂಡಿತ ಒಪ್ಕೋತಾರೆ ಅಂತ ನನ್ಗನ್ಸುತ್ತೆ. ಹಾಗಂತೀರಮ್ಮ? ಅವರಮ್ಮ ಏನೋ ಅಂದ್ಕೊಳಲ್ವಾ? ದಿಢೀರ್ ಅಂತ ಯಾವ್ದೋ ಹುಡುಗಿ ಬಂದು ನಾನು ನಿಮ್ಮ ಮಗನ್ ಪ್ರೀತಿಸ್ತಾ ಇದ್ದೀನಿ ಅಂತಂದಾಗ ಅವ್ರಮ್ಮಂಗೆ ಗಾಬರಿ ಆಗ್ಬೋದು ನಿಜ. ಆದ್ರೆ ಈ ವಿಷಯ ಬೇರೆ ಯಾರಿಂದನೋ ಗೊತ್ತಾಗೋದ್ರ ಬದಲು ನೀನ್ ಹೇಳೋದೇ ಒಳ್ಳೇದಲ್ವಾ ಪುಟ್ಟ? ನೀನು ಹೇಳೋದೇನೋ ನಿಜ, ಆದ್ರೂ ಏನ್ ಗೊತ್ತಾ ಪುಟ್ಟ, ಯಾವ ತಾಯಿಗೆ ಆಗ್ಲಿ ತನಗ್ ಬರೋ ಸೊಸೆ ಮಗನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಿರುತ್ತೆ. ನಿನಗೆ ಅವ್ರ ಮಗನ್ ಮೇಲಿರೋ ಕಾಳಜಿ ನೋಡಿ ಅವ್ರು ಖಂಡಿತವಾಗ್ಲೂ ನಿನ್ನನ್ನು ಒಪ್ಕೋತಾರೆ. ಹಾಗಂತೀರಾ? ಮತ್ತಿನ್ನೇನು, ನಿನ್ನಂತ ಹುಡುಗಿ ಸೊಸೆಯಾಗಿ ಸಿಗ್ತಾಳೆ ಅಂದ್ಮೇಲೆ ಯಾವ ಅತ್ತೆ ತನ ಬೇಡ ಅಂತಾಳೆ? ನಿಜವಾಗ್ಲೂ ನಾನು ಈ ರೀತಿ ಯೋಚನೆ ಮಾಡಿರ್ಲಿಲ್ಲ ಅಮ್ಮ. ಇಷ್ಟು ಚಿಕ್ಕ ವಿಷಯ ನನಗೆ ಯಾಕೆ ಹೊಳಿಲಿಲ್ಲ? ಅಯ್ಯೋ, ಅದು ಹಾಗೆ ಪುಟ್ಟ, ಒಂದೊಂದ್ಸತಿ ಚಿಕ್ಕ ಚಿಕ್ಕ ವಿಷಯಗಳೇನೆ ನಮ್ ತಲೆಗೆ ಹೊಳಿಯಲ್ಲ. ಆದ್ರ ಚಿಕ್ಕ ವಿಷಯನೇ ದೊಡ್ಡ ಬದಲಾವಣೆ ತರುತ್ತೆ. ಈಗ ಈ ಕಾಫಿ ಕುಡಿತಾ ಇದೀವಲ್ಲ, ಇದಕ್ಕೊಂದು ಚಿಟ್ಕೆ ಉಪ್ಪು ಹಾಕ್ತಾರೆ. ಆ ಚಿಟ್ಕೆ ಉಪ್ಪೇನೆ ಅದಕ್ಕೆ ಅಷ್ಟೊಂದು ರುಚಿ ಕೊಡೋದು. ಉಪ್ಪಿನ ಶಕ್ತಿ ಏನ್ ಗೊತ್ತಾ? ಯಾವ್ದಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದನ್ನೆಲ್ಲ ಸಮ ಮಾಡಿ ಟೇಸ್ಟ್ ಅನ್ನ ಹೆಚ್ಚು ಮಾಡುತ್ತೆ. ಅದೇ ರೀತಿ ನೀನ್ ಮಾಡೋ ಒಂದು ಚಿಕ್ಕ ಕೆಲ್ಸನೇ ತುಂಬಾ ದೊಡ್ಡ ದೊಡ್ಡ ಬದಲಾವಣೆ ತರ್ಬೋದು. ಜೀವನನೂ ಹಾಗೆ, ಕೆಲವೊಂದ್ಸಲ ಕೋಪ ಬರ್ಸತ್ತೆ. ನಾವು ಸ್ವಲ್ಪ ಸುಮ್ಮನಿದ್ದು ತಣ್ಣಗಾಗೋಕ್ ಬಿಟ್ರೆ ಉಪ್ಪಿನ ತರ ಎಲ್ಲಾನು ಸರಿ ಮಾಡ್ಬಿಡುತ್ತೆ. ನೀವು ಥೇಟ್ ಅವ್ರ ತರನೇ ಮಾತಾಡ್ತಾ ಇದ್ದೀರಾ. ಅವ್ರ ತರ ಅಂದ್ರೆ ಮಾಧವ್ ಸರ್ ತರ. ಕೋಇನ್ಸಿಡೆಂಟು ಏನೋ ಗೊತ್ತಿಲ್ಲ, ಆದ್ರೆ ನೆನ್ನೆ ನಾನು ಅವ್ರನ್ನ ಭೇಟಿ ಆದಾಗ ಅವ್ರು ಇದೇ ಉದಾಹರಣೆ ಕೊಟ್ರು ಗೊತ್ತಾ? ಹೌದಾ? ನೀನು ಅವ್ರನ್ನ ಭೇಟಿ ಮಾಡಿದ್ಯಾ? ಎಲ್ಲಿ, ಯಾವಾಗ? ನಾನು ಅವ್ರ ಕೆಫೆಗೆ ಹೋಗಿದ್ದೆ ಅಮ್ಮ. ನನ್ನ ಹುಡುಗ ಮುನ್ಸ್ಕೊಂಡು ಹೋದಾಗ ಅವರೇ ಬಂದು ನನಗೆ ಸಮಾಧಾನ ಮಾಡಿದ್ದು. ಎಷ್ಟು ಚೆನ್ನಾಗಿ ಮಾತಾಡ್ತಾರಮ್ಮ ಅವರು. ನೀವಿಬ್ರು ಮಾತಾಡೋದು, ಯೋಚನೆ ಮಾಡೋದೆಲ್ಲ ಒಂದೇ ಥರ ಅನ್ಸುತ್ತೆ ನನಗೆ. ಹೌದಾ? ನಿಜ ಹೇಳಬೇಕು ಅಂದ್ರೆ ನಾನು ಇಷ್ಟೆಲ್ಲ ಮಾತಾಡೋದು ಕಲ್ತಿದ್ದೆ ಅವ್ರ ಪ್ರೋಗ್ರಾಮ್ ನೋಡಿ. ಅವ್ರ ಕೆಫೆ ಎಲ್ಲಿದೆ? ನಾನು ಒಂದಿನ ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ಖಂಡಿತ ಕರ್ಕೊಂಡು ಹೋಗ್ತೀನಿ. ನಿನ್ನೆ ನಾನು ಅವ್ರ ಹತ್ರ ಹೇಳಿದ್ದೀನಿ ನೀವು ಅವ್ರ ದೊಡ್ಡ ಅಭಿಮಾನಿ ಅಂತ. ಅವರಂತೂ ತುಂಬಾ ಖುಷಿ ಪಟ್ರು, ನಿಮ್ ಜೊತೆ ಮಾತಾಡ್ಬೇಕು ಅಂತಾನೂ ಹೇಳಿದ್ರು. ಅದಕ್ಕೆ ನಿಮಗೆ 2 ಸಲ ಫೋನ್ ಮಾಡಿದ್ದು, ಆದ್ರೆ ನೀವು ತಗೊಳ್ಳೇ ಇಲ್ಲ. ಅಯ್ಯೋ ಹೌದಾ? ಮಾಧವ್ ಸರ್ ನನ್ನ ಹತ್ರ ಮಾತಾಡ್ಬೇಕು ಅಂದ್ರ? ಎಂತ ಕೆಲಸ ಆಗೋಯ್ತು, ನನಗೆ ಗೊತ್ತೇ ಆಗ್ಲಿಲ್ಲ ಪುಟ. ಅಯ್ಯೋ, ಯಾಕಷ್ಟು ಬೇಜಾರಾಗ್ತೀರಾ? ಇನ್ನೊಂದಿನ ನಾನೇ ನಿಮ್ಮನ್ನ ಅವ್ರ ಕೆಫೆಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಅಶಿಶೋ, ಮಾಧವ್ ಸರ್ ಅವ್ರದೊಂದು ಪುಸ್ತಕಕ್ಕೆ ಆಟೋಗ್ರಾಫ್ ಹಾಕಿ ನಿಮಗೆ ಕೊಟ್ಬಿಡಿ ಅಂತ ಕೊಟ್ಟಿದ್ರು. ಮನೆಲ್ಲ ಮರ್ತು ಹೋಗಿದ್ದೀನಿ. ನನಗ್ ಕೊಡಕ್ ಕೊಟ್ರ? ಮುಂದಿನ ಸಲ ಮರೀದೆ ತಗೊಂಡ್ ಬಾ ಪುಟ. ಅವ್ರನ್ನ ಎಷ್ಟು ದಿನದಿಂದ ಒಂದು ಸಲ ನೋಡ್ಬೇಕು ಅಂತ ಕಾಯ್ತಾ ಇದೀನಿ ಗೊತ್ತಾ? ಆ ದಿನ ಯಾವತ್ ಬರುತ್ತೋ ಏನೋ. ನಾನಿದ್ದೀನಲ್ಲ, ಆದಷ್ಟು ಬೇಗ ನಿಮ್ಮಿಬ್ರಿಗೂ ಭೇಟಿ ಮಾಡಿಸ್ತೀನಿ. ಆ ಲಿಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಮಾಡ್ಕೊಂಡಿದ್ದೇನೆ ಸರ್. ಅಲ್ಲ ಸರ್, ಮಾರ್ಕೆಟ್ಗೆ ತರಕಾರಿ ಆರ್ಡರ್ ಕೊಡಕ್ಕೆ ನಾನೇ ಹೋಯ್ತೀನಿ ಅಂದ್ರೆ ಇಂಥ ಬಿಸಿಲಲ್ಲಿ ನೀವು ಬರ್ತೀನಿ ಅಂತೀರಲ್ಲ ಸರ್. ನಾನು ಅದನ್ನೇ ಕೇಳ್ತೀನಿ, ಪ್ರತಿ ಸರಿ ಅದನ್ನೇ ಹೇಳ್ತಾ ಇರ್ತೀರಾ. ಹೇಳ್ಬಿಡಿ ಸರ್. ನೋಡು, ನಂಗೆ ಈ ಕೆಲಸ ಎಲ್ಲ ಮಾಡೋದಕ್ಕೆ ಒಂಥರ ಖುಷಿ ಸಿಗುತ್ತೆ ಕಣ. ಅದೇ ಯಾಕೆ ಅಂತ ಆ ಮಾರ್ಕೆಟ್ ಕೊಚ್ಚಲಿ ಕಾಲಿಟ್ಟು ಕಾಲ್ ಕೆಸರು ಮಾಡ್ಕೊಳಕ ಸಾ. ನೋಡು, ಆ ಮಾರ್ಕೆಟ್ ಅಲ್ಲಿ ಜೀವನ ಜೀವಂತವಾಗಿದೆ ಅಂತ ಅನ್ಸಲ್ವಾ? ಯಾವುದೇ ಸಂಬಂಧ ಇಲ್ದಿದ್ರು ಬಾಯಿ ತುಂಬ ಅಣ್ಣ ಅಂತ ಕರೆಯೋ ಸೊಪ್ಪು ಮಾರೋ ಮಾದ, ನಾನು ಇಂಥ ದಿನನೇ ಬರ್ತೀನಿ ಅಂತ ಮನೆಯಿಂದ ರೊಟ್ಟಿ ಕಟ್ಕೊಂಡು ನನಗೋಸ್ಕರ ಕಾಯೋ ತಾಯವ, ಇವರೆಲ್ಲ ನನ್ನ ನೋಡಿದ ತಕ್ಷಣ ಅವ್ರ ಮುಖದಲ್ಲಿ ಒಂದು ನಗು ಕಾಣುತ್ತೆ ನೋಡು. ಇದೆಲ್ಲ ನೋಡಿದಾಗ ನನಗೊಂಥರ ನೆಮ್ಮದಿ ಸಿಗುತ್ತೆ ಕಣ. ಓ, ಮನೇಲಿ ಸಿಗದೆ ಇರೋ ಸಂಬಂಧಗಳನ್ನ ಇಡೀ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೀರಾ ಸಾ.
ಓ ಅರ್ಧ ಕಡ್ಡಿನಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯ ದೇವ್ರೆ? ನನಗೆ 2 ಪೂರ್ತಿ ಕಡ್ಡಿ ಉರಿಸಿ ಪೂಜೆ ಮಾಡೋಷ್ಟು ಶಕ್ತಿ ಕೊಡು. ಅವತ್ತು ನೀನ್ ಕೇಳೋದೇ ಬೇಡ, ನಾನೇ 2 ಫುಲ್ ಊದ್ ಕಡ್ಡಿಲಿ ಪೂಜೆ ಮಾಡ್ತೀನಿ. ಪರಮಾತ್ಮ, ನನ್ನ ಮಗಳು ಪ್ರಿಯಾಂಕನಿಗೆ ಆದಷ್ಟು ಬೇಗ ಆ ತುಳಸಿ ಮಗ ಸಮರ್ಥನ್ ಜೊತೆ ಮದುವೆ ಮಾಡಿಸ್ಬಿಟ್ರೆ ಇವನ ಕೈಲಿ 1001 ಪ್ರದಕ್ಷಿಣೆ ಉರುಳು ಸೇವೆ ಮಾಡಿಸ್ತೀನಿ. ಪುಣ್ಯ ಬೇರೆಯವ್ರಿಗೆ ಬರ್ಬೇಕಾ? ಲೇ, ಆ ತುಳಸಿ ಮನೆ ಇದೆಯಲ್ಲ, ಆ ಏರಿಯಾದಲ್ಲಿ ರೇಟು ಲ್ಯಾಂಡ್ದು ಎಷ್ಟು ಅಂತ ಗೊತ್ತೇನಾ ನಿನಗೆ? ಏನೋ ಒಂದು 75ರಿಂದ 80 ರೂಪಾಯಿ ಇರ್ಬೋದಾ? ಅದು ನೀನು ಮಾರೋ ಅಕ್ಕಿ ಬೇಳೆ ಸಕ್ಕರೆ ರೇಟು. ಅಲ್ಲಿ 2 ಕೋಟಿ ಇದೆಯೋ, 2 ಕೋಟಿ. ನಿನ್ನಂತ ತಿರ್ಬೋಕಿಗೆಲ್ ಗೊತ್ತಾಗ್ಬೇಕದು. ಸರಿ, ಮ್ಯಾಟ್ರಿಗೆ ಬನ್ನಿ. ಈಗ ತಂದೆ ತಾಯಿ ಆಸ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಸಮವಾದ ಪಾಲಿದೆ ಅನ್ನೋ ಕಾನೂನು ಬಂದಿದೆ. ಅಂದಮೇಲೆ ಈಗ ತುಳಸಿ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಅಂದ್ರೆ ಏನು? ತುಳಸಿ ಅರ್ಧ ಆಸ್ತಿ ನಮಗ್ ಸೇರಿದಾಗ ಆಗೋಗಿದೆ. ಇನ್ನು ಉಳಿದಿರೋ ಅರ್ಧ ಆಸ್ತಿ ಬೇರೆ ಯಾರಿಗೋ ಯಾಕೋ ಹೋಗಬೇಕು? ನನ್ನ ಮಗಳು ಪಿಂಕಿ ಅವ್ರ ಮನೆಗೆ ಸೊಸೆಯಾಗಿ ಹೋಗ್ಬಿಟ್ರೆ ಉಳಿದಿರೋ ಅರ್ಧ ಮನೇನು ನಮಗೆ ಸೇರುತ್ತೆ. ಹೇಗಿದೆ ಪ್ಲಾನು? ಎಲ್ಲ ಬಡ್ಡಿ ಮಗನೇ, ಮನೆ ಹಾಳು ಮಾಡೋದ್ರಲ್ಲಿ ಕಂಜೂಸ್ ಅಲ್ಲ ನೀನು. ನೋಡೋ, ನೀನ್ ಕಳ್ಳ ಆದ್ರೆ ನಾನು ಪ್ರಚಂಡ ಕಳ್ಳ. ಅದ್ ಹೆಂಗ್ ನಿನ್ ಮಗಳನ್ನ ಬೇರೆಯವ್ರು ಕೊಟ್ಟು ಮದುವೆ ಮಾಡ್ತೀಯ ನಾನು ನೋಡ್ತೀನಿ. ನಿನ್ನ ಆಸ್ತಿ, ನಿನ್ ಮಗಳು ಎಲ್ಲ ಈ ಉಪ್ಪಿದೆ. ಹೇ ದತ್ತಣ್ಣ, ಇದು ಸಮರ್ಥನ್ರು ಮದುವೆನೋ? ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ನನ್ನ? ನಮ್ಮ ಆಪರೇಷನ್ ಶುರುವಾಗಬೇಕಾದಿಲ್ಲೇ ಕಣೋ. ನಮ್ಮ ದಂಡಪಿಂಡ ಯಾರನ್ನೋ ಪ್ರೀತಿಸ್ತಿದ್ದಾನೆ ಅಂತನ್ನೋ ಬಲವಾದ ಅನುಮಾನ ನನಗೆ. ಅನುಮಾನ ಬರುವಂಥದ್ದು ಏನು ಮಾಡಿದ ಸಮರ್ಥ? ಎಂತೆಂಥ ಸುಂದರವಾದ ಹುಡುಗಿರ ಫೋಟೋ ತೋರಿಸಿದ್ರು ಕೂಡ ಕಣ್ಣೆತ್ತಿ ನೋಡದೆ ಹೋಗಿದ್ದಾನೆ. ಈ ದತ್ತನ ಕಿಲಾಡಿ ಕಣ್ಣಿಂದ ಅದು ಹಾಯ ತಪ್ಪಿಸ್ಕೋತಾನೋ ನಾನು ನೋಡ್ತೀನಿ. ಓ, ಅದಕ್ಕೇನಾ ಈ ರೋಗದ ನಾಟಕ? ಮತ್ತೆ ಈ ದತ್ತ ಅಂತಂದ್ರೆ ಸುಮ್ಮನೆನಾ? ಅದಿರ್ಲಿ, ಈಗ ಹೆಂಗ್ ಕಂಡು ಹಿಡಿತೀಯ? ನಮ್ಮ ಕಾಲದಲ್ಲಾಗಿದ್ರೆ ಹುಡುಗಿ ಫೋಟೋನ ಪುಸ್ತಕದಲ್ಲಿ ಬಚ್ಚಿಟ್ಕೋತಾ ಇದ್ರು. ಅದು ಇಲ್ಲ ಅಂದ್ರೆ ಅವಳು ಫೋಟೋನ ದಿಂಬಿನ ಕೆಳಗಿಟ್ಕೊಂಡು ಕನಸು ಕಾಣ್ತಾ ಇದ್ವಿ. ನಾನು ಕಾಣ್ತಿರ್ಲಿಲ್ಲ, ನಿನ್ನ ಅನುಭವ. ಅದು ಬಿಟ್ರೆ ಅವಳಿಗೆ ಬರ್ದಿರೋ ಲವ್ ಲೆಟರ್ಗಳನ್ನ ಅವಳಿಗೆ ಕೊಡೋ ಧೈರ್ಯ ಸಾಲದೆ ಕಪಾಟ್ನಲ್ಲಿ ಮುಚ್ಚಿಡ್ತಾ ಇದ್ವಿ. ನೆಗೆದು ಬಿತ್ತು ನಿನ್ನ ಐಡಿಯಾ. ಈಗಿನ ಕಾಲದ ಹುಡುಗ ಮುಂಡೆ ಲವ್ ಲೆಟರ್ಗಳು ಎಲ್ಲೋ ಬರೀತಾರೆ. ಮತ್ತೆ ಈಗೆಲ್ಲ ವಾಟ್ಸಪ್ ಚಾಟಿಂಗ್. ಇಷ್ಟೆಲ್ಲ ತಲೆ ಇರೋ ನೀನು ಈ ರೂಮಿಗೆ ಏನು ಪತ್ತೆ ಮಾಡಕ್ ಬಂದಿದೀಯಾ? ನೋಡ, ಇಲ್ಲಿ ನೀನು ನನ್ನ ಅಸಿಸ್ಟೆಂಟ್, ನಾನು ನಿನ್ನ ಬಾಸ್. ಬಾಸ್ ಇಸ್ ಆಲ್ವೇಸ್ ರೈಟ್. ಫುಲ್ ಎಸ್, ಫುಲ್. ಶೇಷ ತಣ, ದತ್ತಣ್ಣ ನೋಡು, ಇಲ್ಲಿ ನೋಡು, ಇನ್ನೂ ಇಷ್ಟು ಫೋಟೋಗಳಿದೆ. ಅಲ್ವೋ ಶೇಷ, ಈ ದತ್ತಣ್ಣನ ಮಾತನ್ನ ಮೀರುವಂಥ ಮೊಮ್ಮಗ ಅಲ್ಲ ಕಣೋ. ನಾನು ಅವನಿಗೆ 2 ಫೋಟೋಗಳನ್ನು ಸೆಲೆಕ್ಟ್ ಮಾಡು ಅಂತ ಹೇಳಿದ್ದೆ. 1 ಫೋಟೋ ಸೆಲೆಕ್ಟ್ ಮಾಡಿ ಮಿಕ್ಕಿದ್ದನ್ನೆಲ್ಲ ಡಸ್ಟ್ಬಿನ್ ಎಸ್ದಿದ್ದಾನೆ ಅಷ್ಟೇ. ಆದರೂ ಹುಡುಗಿ ಲಕ್ಷಣವಾಗಿದ್ದಾಳೆ ಕಣೋ. ಆದರೂ ಶೇಷ, ಈ ಫೋಟೋ ನೋಡ್ದ ಹಾಗೆ ಇಲ್ವಲ್ಲೋ ನಾನು? ಆ ಬ್ರೋಕರ್ ಮಹದೇವಯ್ಯ ಕೊಟ್ಟಿರೋ ಫೋಟೋನ ಇದು? ನೀನು ಒಪ್ಕೊಳ್ದೆ ಹೋದ್ರು ನಿನಗೆ ವಯಸ್ಸಾಗಿರೋದಂತೂ ನಿಜ. ಮರವು ನಿನಗೆ ಹಾಗಂತೀಯ? ಎಲ್ಲಿ ಬಿಡು,
ಓಹ್, ಪ್ರಿಯಾಂಕಾ ಅಂತೆ ಫೋನ್ ನಂಬರು ಕೊಟ್ಟಿದ್ದಾರೆ. ಫೋನ್ ಮಾಡಿ ಮಾತಾಡ್ಬಿಡೋಣ. ಹಾ, ಮಾತಾಡ್ಸೋಣ. ತಾಯವಾ, ನಮಸ್ಕಾರ ಒಡಿಯ. ಯಾಕೆ ಹುಷಾರಿಲ್ವಾ? ಹಂಗೇನಿಲ್ಲ ಒಡಿಯ. ಇಲ್ಲಿ ನೋಡೋಣ. ಸುಡ್ತಾ ಇದೆಯಲ್ಲ ತಾಯವಾ, ಇಷ್ಟು ಜ್ವರ ಇಟ್ಕೊಂಡು ಯಾರಾದ್ರೂ ಅಂಗಡಿಗೆ ಬರ್ತಾರ? ನಡೀರಿ ಆಸ್ಪತ್ರೆಗೆ ಹೋಗೋಣ. ಇಷ್ಟು ಸಣ್ಣ ಜ್ವರಕ್ಕೆಲ್ಲ ಆಸ್ಪತ್ರೆಗೆ ಹೋಗಿ ಕುತ್ಕೊಂಡ್ರೆ ಇಲ್ಲಿ ವ್ಯಾಪಾರ ನಡಿಬೇಕಲ್ಲ ಒಡಿಯ. ಜೀವಕ್ಕಿಂತ ವ್ಯಾಪಾರ ದೊಡ್ಡದ ತಾಯವ. ಹಂಗಲ್ಲ ಒಡಿಯ, ದಿನ ನನ್ನ ಅಂಗಡಿಗೆ ಬರೋ ಜನಗಳು ತುಂಬ ಅವ್ರೆ. ನಾನು ಒಂದಿನ ಅಂಗಡಿ ಮುಚ್ಚಿಬಿಟ್ರೆ ಬೇರೆ ಯಾವ್ದಾರು ಅಂಗಡಿ ನೋಡ್ಕೊಂಡ್ಬಿಡ್ತಾರೆ ಒಡಿಯ. ಈಗೇನೀಗ ಅಂಗಡಿ ಮುಚ್ಚಬಾರ್ದು, ವ್ಯಾಪಾರ ನಡಿಬೇಕು ಅಷ್ಟೇ ತಾನೆ? ಹ್ಞೂ ಒಡಿಯ. ಈಗ ನೀವು ಸದಾ ಜೊತೆ ಕ್ಲಿನಿಕ್ ಹೋಗಿ, ನಾನು ಅಂಗಡಿಲಿ ಕೂತ್ಕೋತೀನಿ. ಸಾ ರಿವರ್ಸ್ ಮಾಡೋಣ ಸಾ. ನಾನು ಅಂಗಡಿಲಿ ಇರ್ತೀನಿ, ನೀವು ತಾಯಿಯನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಿ. ಟೊಮೆಟೊ ರೇಟ್ ಎಷ್ಟು? 20. ಬದನೆಕಾಯಿ ರೇಟ್ ಎಷ್ಟು? 15. ಟೊಮೆಟೊ 60 ರೂಪಾಯಿ, ಬದನೆಕಾಯಿ 120 ರೂಪಾಯಿ. ಸರಿಯಾಗಿ ಹೇಳಿದ್ರಿ ಒಡಿಯ. ಅಯ್ಯೋ, ಅಷ್ಟೊಂದು ಜಾಸ್ತಿ ಆಗಿ ಹೋಗ್ಬಿಟ್ಟಿದ್ಯಾ ಸಾ? ಇನ್ಮೇಲೆ ನಮ್ಮ ಕೆಫೆಲು ಎಲ್ಲ ಐಟಮ್ ರೇಟು ಜಾಸ್ತಿ ಮಾಡಬೇಕು ಸಾ. ನೀನು ತಾಯವನ್ ಕರ್ಕೊಂಡು ಕ್ಲಿನಿಕ್. ಅಯ್ಯೋ, ನೀವು ಈ ಬಡವಳ ಅಂಗಡಿಲಿ ಕೂತ್ಕೊಳ್ಳೋದ? ಈಗೇನೀಗ ನೀವು ಆಸ್ಪತ್ರೆಗೆ ಹೋಗ್ತಿರೋ ಇಲ್ವೋ? ಇಲ್ಲ ಅಂದ್ರೆ ನಾನು ಯಾವತ್ತೂ ನಿಮ್ಮ ಅಂಗಡಿಗೆ ಮತ್ತೆ ಬರಲ್ಲ. ಅಯ್ಯಯ್ಯೋ, ಹಂಗೆಲ್ಲಾರ ಮಾಡ್ಬಿಟ್ಟಿರ ಒಡಿಯ. ಸರಿ, ನೀನು ಅವ್ರನ್ನ ಕ್ಲಿನಿಕ್ ಕರ್ಕೊಂಡು ಹೋಗು. ಸರಿ ಸರ್, ಬನ್ನಿ ತಾಯವ. ಅಮ್ಮ, ನೀವ್ ಚೌಕಾಸಿ ಮಾಡಲ್ವಾ? ಮಾಡದೆ ಬಿಡ್ತೀನ? ಚೌಕಾಶಿ ಮಾಡೋದು ಹೆಂಗಸರು ಜನ್ಮ ಸಿದ್ಧ ಹಕ್ಕು. ಪ್ರತಿ ವಾರ ಹಣ್ಣು ತರಕಾರಿ ತಗೋತೀನಲ್ವಾ, ಯಾವ್ದ್ರ ಬೆಲೆ ಎಷ್ಟಿರುತ್ತೆ ಅಂತ ಗೊತ್ತೇ ಇರುತ್ತೆ. ಅಂಗಡಿಯವ್ರೇನಾದ್ರೂ ಜಾಸ್ತಿ ಹೇಳಿದ್ರೆ ಅವಾಗ ಚೌಕಾಶಿ ಮಾಡ್ತೀನಿ. ಏನೋ ಒಂದ್ 2-3 ರೂಪಾಯಿ ಜಾಸ್ತಿ ಹೇಳಿದ್ರೆ ಸುಮ್ಮನೆ ತಗೊಂಡ್ಬಿಡ್ತೀನಿ. ಪಾಪ ಅವ್ರಿಗೂ ಜೀವನ ನಡಿಬೇಕಲ್ವಾ? ಅದು ನಿಜ. ಏ, ಈ ತರ ಸಿಪ್ಪೆ ಇರೋ ಹಣ್ಣು ತಗೋಬಾರ್ದು, ಸ್ವೀಟ್ ಇರಲ್ಲ ನೋಡು, ಹೀಗಿರ್ಬೇಕು. ಓ, ಹೀಗೆಲ್ಲ ಬೇರೆ ಇದ್ಯಾ? ನಮ್ಮತ್ತೆ ಆಗೋರೇನಾದ್ರೂ ಹುಳಿ ಇಲ್ಲದೆ ಇರೋ ಕಿತ್ಲೆ ಹಣ್ಣು ಆರಿಸಿದ್ರೆ ಮಾತ್ರ ನನ್ನ ಮಗನ ನಿನ್ಗೆ ಮದುವೆ ಮಾಡ್ಕೊಡೋದು ಅಂತ ಟೆಸ್ಟ್ ಏನಾದ್ರೂ ಕೊಟ್ರೆ ನಾನ್ ಡುಮ್ಕಿನೇ. ಒಳ್ಳೆ ಹುಡುಗಿ, ನಿಮ್ ಮತ್ತನೇ ಹೇಳ್ಕೊಡ್ತಾರೆ, ತಗೋ. ಅಯ್ಯೋ, ಹಣ್ಣು. ಕೊನೆಗೂ ನಿನ್ ಸ್ಥಾನ ಎಲ್ಲಿ ಅಂತ ಗೊತ್ತಾಯ್ತಾ? ಅಮ್ಮ, ಪರವಾಗಿಲ್ಲ ಬಿಡು. ಏಯ್, ಏನೇ ಅನ್ಕೊಂಡಿದ್ಯಾ ನೀನು? ಮೋಲಲ್ಲಿ ಕೊಟ್ಟಿದ್ದ ಡೋಸ್ ಸಾಕಾಗ್ಲಿಲ್ವಾ? ಆ ಡೋಸ್ಗೇನೆ ಈಗ ಉತ್ತರ ಕೊಟ್ಟಿದ್ದು. ಕೊಬ್ಬು ಈ ರೇಂಜಿಗೆ ಇರಬಾರ್ದು. ತೆಗೆದ್ ಬಿಟ್ಟ ಅಂದ್ರೆ ಪಾಲಿಶ್ ಮಾಡ್ಸಿರೋ ಹಲ್ಲೆಲ್ಲ ಉದ್ರ ಬಿದ್ದೋಗ್ಬೇಕು. ಏ, ಮೈಂಡ್ ಯೋರ್ ಬಿಸ್ನೆಸ್ ಯು ಇಡಿಯಟ್. ಏಯ್, ಯಾರೇ ಇಡಿಯಟ್ಟು? ನೀನ್ ಇಡಿಯಟ್ಟು, ನಿಮ್ ಫ್ಯಾಮಿಲಿ ಇಡಿಯಟ್ಟು. ಇಂಗ್ಲಿಷ್ ನಲ್ಲಿ ಬೈದ ತಕ್ಷಣ ಹೆದರ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಶುದ್ಧ ಕನ್ನಡದಲ್ಲಿ ಬೈಯೋದಕ್ಕೂ ಪದಗಳಿದೆ, ಬಳಸ್ಲಾ? ಕೇಳೋದಕ್ ಧೈರ್ಯ ಇದ್ಯಾ? ಏಯ್, ನಾನು ಸ್ಪಾಟ್ ಅಲ್ಲೇ ಇದ್ದೀನಿ, ಲೊಕೇಶನ್ ಗೊತ್ತಾಗ್ತಿಲ್ಲ, ರೀಸೆಂಡ್ ಮಾಡಿ. What is this, baby? ಮಾಮ್, ನಾನು ನನ್ನ ಪಾಡಿಗೆ ನಾನು ನಡ್ಕೊಂಡ್ ಬರ್ತಾ ಇದ್ದೆ. ಈ ಬ್ಲಡಿ ಆರೆಂಜ್ ಬಂದು ನನ್ನ ಕಾಲ ಹತ್ರ ಬಿದ್ದೋಯ್ತು. ನಂಗೆ ಗೊತ್ತಿಲ್ಲದೆ ತುಳಿದ್ಬಿಟ್ಟೆ. ಅಷ್ಟ್ರಲ್ಲಿ ಇವರಿಬ್ರು. ನೀನೆ ಗೊತ್ತಿದ್ದು ತುಳ್ದಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ಸುಳ್ಳು ಹೇಳ್ತಾ ಇದ್ಯಾ? ಆವತ್ತೇ ಅನ್ಕೊಂಡಿದ್ದೆ ನಾಲಿಗೆ ಉದ್ದ ಅಂತ. ತಪ್ಪು ತುಳಿದವ್ರದಲ್ಲ, ಬೀಳಿಸ್ದವ್ರು. ಅವತ್ತೇ ಅನ್ಕೊಂಡಿದ್ದೆ ಬುದ್ಧಿ ಇಲ್ಲದೆ ಇರೋದು ಮಗಳಿಗೆ ಮಾತ್ರ ಅಲ್ಲ ಅಂತ. ಅದೇನು ಅಂತಾರಲ್ಲಮ್ಮ, ನೂಲಿನಂತೆ ಸೀರೆ. ಮೈಂಡ್ ಯೋರ್ ಟಾಂಗ್. ಯು ನೋ ಹೂ ಆಮ್ ಐ?
ಹೂವಮ್ಮಯ್ಯ ಅಂತೆ ನೋಡಿದ ತಕ್ಷಣ ಗುರ್ತು ಹಿಡಿಯೋದಕ್ಕೆ ನೀನೇನ್ ಎಲಿಜಬೆತ್ ರಾಣಿನಾ? ಏನ್ ಮಾಡ್ತೀರಾ? ಏನ್ರೇ ಮಾಡ್ತೀರಾ? ನೀವ್ ಬೆರಳು ತೋರಿಸ್ಬಿಟ್ರೆ ನಾನೇನ್ ಹೆದರ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಿಮ್ ದಿಮಾಕ್ ಏನಿದ್ರು ಬೇರೆಯವ್ರ ಹತ್ರ ಇಟ್ಕೊಳ್ಳಿ. ಅದ್ ಚೋಟ್ ಮೆಣಸಿನ್ಕಾಯಿ ನೋಡಿ ಅಮ್ಮ ಎಷ್ಟು ಸುಳ್ಳು ಹೇಳ್ತಾಳೆ ಅಂತ. ಏಯ್, ತೂಕ ಕಡಿಮೆ ಮಾಡೋ. 60 ಗ್ರಾಮ್ ಜಾಸ್ತಿ ಹಾಕಿದ್ಯಾ, ಕಮ್ಮಿ ಮಾಡ. ನನ್ನ ಮನೆ ಮಟ್ಟ ಹಾಳು ಮಾಡ್ಬಿಡು ಹಿಂಗೆ ಜಾಸ್ತಿ ಕೊಟ್ಟು ಕೊಟ್ಟು. ನೀನ್ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ. ಈ ಮುದುಕಪ್ಪ ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾನೆ? ಹಲೋ, ನಾನು ದತ್ತಾತ್ರೇಯ ಅಂತ. ಹೇಳಿ. ಪ್ರಿಯಾಂಕಾ ಅನ್ನೋ ಹುಡುಗಿಗೆ ನೀವು ಅಪ್ಪ? ಓಹೋ, ಪ್ರಿಯಾಂಕಾ ನಿಮ್ಮ ಮಗಳ? ತುಂಬಾ ಸಂತೋಷ. ನನ್ನ ಮೊಮ್ಮಗನಿಗೆ ನಿಮ್ಮ ಮಗಳು ಇಷ್ಟ ಆಗಿದ್ದಾಳೆ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಮನೆಗೆ ಬನ್ನಿ, ಮದುವೆ ಮಾತುಕತೆ ಆಡೋಣ. ಏನಂತೀರಿ? ಮನೆ ಲೊಕೇಶನ್ನು ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಬಂದ್ಬಿಡಿ. ಲೊಕೇಶನ್ ಕಳಿಸಿ. ತಗೋ, ಲೊಕೇಶನ್ ಕಳಿಸು. ಬಾಮೈದ 2 ಮೈಸೂರು ಪಾಕ್ ಪ್ಯಾಕ್ ಮಾಡ. ಯಾಕೋ ಸಿಗ? ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಭಗವಂತ ವಾಪಸ್ ಬಂದ ತಕ್ಷಣ 2 ಫುಲ್ ಊದ್ಕಡ್ಡಿ, 1 ಮೊಳ ಹೂವ. ಹಾ, ಹೇಳಿಮ್ಮ, ಏನ್ ಬೇಕು? ಸರ್, ಒಗ್ಗರಣೆ ಡಬ್ಬಿ ಮಾದೇವ್ ಸರ್ ಅಲ್ವಾ? ಹೌದು, ಇದು ನಮ್ಮ ಗೊತ್ತಿರೋರ್ದ ಅಂಗಡಿ. ಅವರೆಲ್ಲೋ ಹೊರಗಡೆ ಹೋಗ್ಬೇಕಿತ್ತು ಅಂತ ನಾನು ನಿಂತಿದ್ದೀನಿ ಅಷ್ಟೇ. ಮಾದೇವನ್ ಸರ್ ಬಂದಿದ್ದಾರೆ, ಸೆಲ್ಫಿ ತಗೊಳ್ಳೋಣ ಬನ್ರಿ. ಅವ್ರು ಎಂತವ್ರು ಅಂತ ಗೊತ್ತಿದ್ದು ಅವ್ರ ಜೊತೆ ಯಾಕೆ ಜಗಳ ಆಡಕ್ ಹೋದೆ? ಅಹಂಕಾರಕ್ಕೆ ಉದಾಸೀನನೇ ಮದ್ದು. ದುರಹಂಕಾರದವ್ರಿಗೆ ಕಪಾಳ ಮೋಕ್ಷನೇ ಕರೆಕ್ಟ್ ಅಮ್ಮ. ನೀವು ಒಳ್ಳೆಯವರು, ಅದಕ್ಕೆ ನಿಮ್ಗೆಲ್ಲ ಒಳ್ಳೇದಾಗೆ ಕಾಣಿಸುತ್ತೆ. ಈ ಕೊಬ್ಬಿದ ಜನಕ್ಕೆ ಅವ್ರ ಭಾಷೆನಲ್ಲೇ ಉತ್ತರ ಕೊಡಬೇಕು. ಪುಟ್ಟ, ನಾವ್ ಯಾವ್ದಕ್ ಬಂದಿದೀವೋ ಆ ಕೆಲಸ ಮುಗಿಸ್ಕೊಂಡು ಹೋದ್ರಾಯ್ತು. ಹೀಗೆ ಇದ್ರೆ ತಾಯವ ಬರೋ ಹೊತ್ತಿಗೆ ಒಂದೆರಡು ಹಾಗಲ್ಕಾಯಿ ತೆಕ್ಕೊಡು. ಅಮ್ಮ, ನೀವೀ ಕ್ರೊಕೊಡೈಲ್ ತಿಂತೀರಾ? ಕ್ರೊಕೊಡೈಲ? ಇದ್ರ ಟೆಕ್ಸ್ಚರ್ ನೋಡಿ, ಒಳ್ಳೆ ಮೊಸಳೆ ತರಾನೇ ಇದೆ. ನಾನು ಚಿಕ್ಕವಳಿದ್ದಾಗ್ಲಿಂದನೂ ಇದನ್ನ ಕ್ರೊಕೊಡೈಲ್ ಅಂತಾನೆ ಕರೆಯೋದು. ಒಳ್ಳೆ ಹುಡುಗಿ. ನಿಮ್ ಮತ್ತೆ ಏನಾದ್ರೂ ತರಕಾರಿಗಳ ಹೆಸರು ಹೇಳು ಅಂದ್ರೆ ನೀನ್ ಡೊಂಕಿನೇ. ಇದು ಸಿಕ್ಕಾಪಟ್ಟೆ ಕಹಿ ಆದ್ರೂ ರುಚಿಗೆ ಸಾಟಿನೇ ಇಲ್ಲ. ರುಚಿನ? ಇದೆಂತ ರುಚಿನಮ್ಮ? ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಹಾಗಲ್ಕಾಯಲ್ಲಿ ಏನೆಲ್ಲ ರೆಸಿಪಿಗಳು ಮಾಡ್ಬೋದು ಅಂತ ಗೊತ್ತಾಗಿದ್ದೆ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ನೋಡಿದ್ಮೇಲೆ. ಮಾಧವ್ ಸಾರು ಈ ಹಾಗಲ್ಕಾಯಲ್ಲಿ ಎಂತೆಂಥ ರೆಸಿಪಿಗಳು ಮಾಡ್ತಾರೆ ಗೊತ್ತಾ? ಈ ಗೊಜ್ಜು, ಚಿಪ್ಸು ಎಲ್ರೂ ಮಾಡ್ತಾರೆ. ಆದ್ರೆ ಅವರು ಹಾಗಲ್ಕಾಯಲ್ಲಿ ಸಂಡಿಗೆ ಮಾಡ್ತಾರೆ. ಬಿಸಿ ಬಿಸಿ ಅನ್ನದ ಜೊತೆ ಪಾಪಾ ಸಂಡಿಗೆಲೆ ಊಟ ಮಾಡ್ಬಿಡ್ಬೋದು. ಎದುರು ಸಿಕ್ಕಿದ್ರೆ ಸೆಲ್ಫಿ ತಗೊಳ್ಳೋ ಅಭಿಮಾನಿಗಳನ್ನ ನೋಡಿದ್ದೀನಿ. ನಾನು ಇಲ್ಲದೆ ಹೋದ್ರೂ ನನ್ನ ಬಗ್ಗೆ ಇಷ್ಟೊಂದು ಅಭಿಮಾನದಲ್ಲಿ ಮಾತಾಡೋ ಅಭಿಮಾನಿ ಯಾರಪ್ಪ ಇದು? ಅದರ ಕಹಿ ಆದ್ರೂ ಉದರಕ್ಕೆ ತುಂಬಾ ಸಿಹಿ ಅಂತಾರೆ ಮಾಧವ್ ಸರ್. ಹಾಗಲ್ಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಪುಟ್ಟ. ನಂಗೆ ಗೊತ್ತಿರೋರೊಬ್ರು ಇದ್ದಾರೆ, ಅವ್ರು ನಿಮ್ ದೊಡ್ಡ ಅಭಿಮಾನಿ. ಅವ್ರು ನಿಮ್ ಫೋಟೋಸ್, ನಿಮ್ ರೆಸಿಪೀಸ್, ನಿಮ್ ಕೋಟ್ಸ್ನೆಲ್ಲ ಒಂದ್ ನೋಟ್ಬುಕ್ ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಈ ಹುಡುಗಿ ಹೇಳ್ತಿದ್ದ ಅಭಿಮಾನಿ ಇವರೇನಾ? ಇವ್ರು ಮಾತಾಡ್ತಿರೋದು ಕೇಳಿದ್ರೆ ಹೌದು ಅನ್ಸುತ್ತೆ. ಅಷ್ಟೆಲ್ಲ ಅಭಿಮಾನ ಇಟ್ಕೊಂಡಿದ್ದಾರೆ ಅಂದ್ರೆ ನಾನು ಮಾತಾಡ್ಸಿದ್ರೆ ತುಂಬಾ ಖುಷಿ ಪಡ್ತಾರೆ. ಒಂದು ಹಾಯ್ ಹೇಳೋಕ್ಕೆ ಯೋಚನೆ ಯಾಕೆ ಮಾಡಬೇಕು? ಇವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ನನ್ನ ಈ ಅವತಾರದಲ್ಲಿ ನೋಡಿ ಮನೇಲಿ ಹೇಳಿಬಿಟ್ರೆ ಮುಗೀತು ನನ್ನ ಕತೆ. ಮಾಮ್, ಈ ಲೋ ಕ್ಲಾಸ್ ಜನನ ನೋಡಿದ್ರೇನೆ ಡಿಸ್ಕಸ್ಟಿಂಗ್ ಅನ್ಸುತ್ತೆ.
ಏನಾದರೂ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಮಾಮ್. ರಿಲ್ಯಾಕ್ಸ್ ಬೇಬ್, ವಿಲ್ ವೇಟ್ ಫಾರ್ ದ ರೈಟ್ ಟೈಮ್. ಥೂ, ಎಷ್ಟು ಗಲೀಜ್ ಜಾಗ. ಇಲ್ಲಿಗೆಲ್ಲ ಏನಕ್ಕೆ ಬರ್ತೀಯಾ ಮಾಮ್? ಜಾಗ ಕೆಟ್ಟದಾಗಿದ್ರು ರೇಟು ಕೋಟಿಗಟ್ಟಲೆ ಇದೆ. ಒಂದು ಪ್ರಾಪರ್ಟಿ ಡೀಲ್ ಇದೆ, ಅದನ್ನ ಮುಗಿಸ್ಕೊಂಡು 10 ಮಿನಿಟ್ಸಲ್ಲಿ ಹೊರಟ್ಬಿಡೋಣ. ಅವ್ರ ವಿಷಯ ಬಿಡು, ನಡಿ ನೀನು. ಅಮ್ಮ ಬ್ಯಾಗ್ ಕೊಡಿ ಇಲ್ಲಿ. ನೀನು ಯಾಕೆ ಹಿಡ್ಕೋತೀಯ? ನಾನು ತೊಗೊಂಬರ್ತೀನಿ, ನಡಿ. ನಮ್ಮಮ್ಮ ಜೊತೆ ಬಂದಿದ್ದಿದ್ರೆ ಅವ್ರಿಗೆ ಹೀಗೆ ಬ್ಯಾಗ್ ಹಿಡ್ಕೊಳಕ್ ಬಿಡ್ತಿದ್ನಾ? ಕೊಡಿ ನೀವು. ಮಾತಲ್ಲೇ ಬೀಳ್ಸ್ಬಿಡ್ತೀಯ, ನಡಿ ಕೊಡಿ. ಛೇ, ಮಿಸ್ ಆಗಿಬಿಟ್ರಲ್ಲ. ಆ ಅಭಿಮಾನಿನ ಒಂದೇ ಒಂದ್ಸಲನಾದರೂ ಮಾತಾಡಿಸ್ಬೇಕಿತ್ತು. ಪದೇ ಪದೇ ಆ ಕಮಂಗಿಗಳೇ ಕಾಣಿಸ್ಕೊಂಡು ಮೂಡ್ ಹಾಳು ಮಾಡ್ಬಿಟ್ರಮ್ಮ. ನೀನ್ ಯಾಕೆ ಅವ್ರನ್ನ ನೆನ್ಸ್ಕೋತೀಯ? ಅತ್ಲಾಗ್ ಬಿಟ್ಟಾಕ್. ನಾವು ಬಿಟ್ರು ಅವ್ರು ಬಿಡ್ಬೇಕಲ್ಲ. ಹೇಗ್ ಗುರಾಯಿಸ್ಕೊಂಡು ಹೋದ್ರು ನೋಡಿದ್ರ? ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಮಾಧವ್ ಸರ್ ಯಾವಾಗ್ಲೂ ಏನ್ ಹೇಳ್ತಾ ಇರ್ತಾರೆ ಗೊತ್ತಾ? ನೀನ್ ಯಾಕೆ ಖಾರ ಇದೆಯಾ ಅಂತ ಮೆಣಸಿನ್ಕಾಯಿನ ಕೇಳಕ್ಕಾಗಲ್ಲ. ಯಾಕೆಂದ್ರೆ ಖಾರ ಇರೋದೇ ಅದ್ರ ಗುಣ. ನಿನ್ ನಾಲ್ಗೆ ಚುರ್ ಅಂತ ತಿನ್ಬೇಡ, ಬಿಟ್ಬಿಡು. ಅದೇ ರೀತಿ ಕೆಲವರು ಕೆಟ್ಟೋರು ಇರ್ತಾರೆ, ಅದು ಅವ್ರ ಸ್ವಭಾವ. ಅವ್ರನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಅವರಿಂದ ದೂರ ಇರೋದೇನೆ ಜಾಣ್ತನ. ಸೂಪರ್ ಅಮ್ಮ ನೀವು. ಮಾಧವ್ ಸರ್ ಮಾತುಗಳನ್ನೆಲ್ಲ ಬೈಹಾಟ್ ಮಾಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಮಿಸ್ ಆದ್ರು ಅನ್ಸುತ್ತೆ. ಈ ಹುಡುಗಿ ಏನ್ ಅನ್ಕೊಂತಾಳು ಅಂತ ಕಾಟನ್ ಕ್ಯಾಂಡಿ ತಿನ್ನೋ ಆಸೆನ ಮನ್ಸಲ್ಲೇ ಇಟ್ಕೊಂಡಿದ್ರಿ ಅಲ್ವಾ? ನಿನ್ಗೆ ಹೆಂಗ್ ಗೊತ್ತಾಯ್ತು? ನಾನ್ ಹಾಗೆ. ನಾನ್ ಇಷ್ಟಪಡೋರ್ ಮನ್ಸಲ್ಲಿ ಏನಿದೆ ಅನ್ನೋದು ನನಗ್ ಗೊತ್ತಾಗ್ಬಿಡತ್ತೆ. ಇಷ್ಟೆಲ್ಲ ಖುಷಿಯಿಂದ ತಿಂತಾ ಇದ್ದೀರಾ, ಆದ್ರೂ ಬೇಕು ಅಂತ ಹೇಳ್ದೆ ಮನ್ಸಿಗೆ ಮೋಸ ಮಾಡ್ಕೋತೀರಾ? ಈ ಅಮ್ಮಂದ್ರೆಲ್ಲ ಹೀಗೆ ಅನ್ಸುತ್ತೆ. ಇಷ್ಟನ್ನೆಲ್ಲ ಯಾರಿಗೂ ಹೇಳ್ದೆ ಮೂಟೆ ಕಟ್ಟಿ ಮನ್ಸಲ್ಲಿ ಇಟ್ಕೊಳ್ತೀರಾ. ಲೈಫು ಈ ಕಾಟನ್ ಕ್ಯಾಂಡಿ ತರ, ಬಾಯಿಲಿಟ್ರೆ ಕರ್ಗೋಗುತ್ತೆ, ಮನ್ಸಲ್ಲಿ ಉಳಿಯೋದು ರುಚಿ ಮಾತ್ರ. ನಿನ್ನಂತ ಸೊಸೆ ಸಿಗೋಕೆ ನಿಮ್ಮ ಅತ್ತೆ ಪುಣ್ಯ ಮಾಡಿದಾರೆ. ಅವರು ನಿಮ್ ತರನೇ ಇದ್ರೆ ಅದ್ ನನ್ನ ಅದೃಷ್ಟ. ಮಾಮ್, ಇದೆ ಆ ಲೋ ಕ್ಲಾಸ್ ಲೇಡಿ ನಮ್ಗೆ ಹೆಂಗ್ ಬೈದ್ಲು, ಬುದ್ಧಿ ಕಲಿಸ್ಬೇಕು ಅಂತ ಅನ್ನಿಸ್ತಾ ಅಲ್ವಾ ನಿಮ್ಗೆ? ಡ್ರೈವರ್, ಕೀಸ್. Do it. Take it. Done, mom.